ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಇದುವರೆಗೂ ಸುಮಾರು 7 ಶನಿವಾರಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ಕೆಲವೊಂದು ವಿಚಾರಗಳನ್ನು, ನಮ್ಮ ಒಂದು ಚಿಕ್ಕಬಳ್ಳಾಪುರ ಅಭಿವೃದ್ಧಿಯ ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಚರ್ಚಿಸುತ್ತಾ ಬಂದೆ. ಆದರೆ ಅತ್ಯಂತ ಬಹಳ ಮುಖ್ಯವಾಗಿ ಸುಮಾರು ಒಂದು 150 ಜನ ಒಂದು ವಿಚಾರವನ್ನು ನಿಮಗೆ ತಿಳಿದಿರುವುದನ್ನು ಅಥವಾ ನಾವು ಏನು ಮಾಡಬೇಕೆಂಬುದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳಿ ಒಂದು ವಿಚಾರವನ್ನು ತಿಳಿಸಿದ್ರು. ಅದು ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಭಾವನೆಗಳನ್ನು ಆಟದ ವಸ್ತುವ ರೀತಿಯಲ್ಲಿ ಬೆಳೆಸ್ಕೊಂಡು ಅಂತಹ ಒಂದು ವಿಚಾರವೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬರಗಾಲ ವ್ಯವಸ್ಥೆಗೆ ಒಂದು ಗೋಪುರವಂತ ಇಟ್ಟಂತಹ ವಿಚಾರ ಎತ್ತಿನ ಹೊಳೆ ಯೋಜನೆ. ಪ್ರತಿ ತಿಂಗಳು, ಪ್ರತಿ ಬಜೆಟು, ಪ್ರತಿ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬರ್ತಕ್ಕಂಥದ್ದು ಮೊದಲನೇ ವಿಚಾರ ಎತ್ತಿನ ಹೊಳೆ. ಇಲ್ಲಿ ನಾನು ಯಾವುದೇ ಒಂದು ಸರ್ಕಾರವನ್ನಾಗಲಿ ಅಥವಾ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಅಂತಾಗಲಿ ನಾನು ಯಾರನ್ನೂ ದೋಷಿಸಿಲ್ಲ. ಆದರೆ ಕೆಲವು ವಾಸ್ತವಾಂಶಗಳನ್ನು ನಾವು ಈ ದಿನ ಚರ್ಚೆ ಮಾಡೋಣ. ಯಾತಕ್ಕಾಗಿ ಎತ್ತಿನ ಹೊಳೆ, KC ಮತ್ತು HN ವ್ಯಾಲಿ ಯಾವ ಯೋಜನೆಯನ್ನು ಬಂದಿದೆ, ಇದರಿಂದ ಆಗ್ತಾ ಇರ್ತಕ್ಕಂಥ ಅನುಕೂಲಗಳೇನು, ಅನಾನುಕೂಲಗಳೇನು, ಎತ್ತಿನ ಹೊಳೆಯ ಅನುಕೂಲಗಳೇನು, ಅನಾನುಕೂಲಗಳೇನು, ಇಂಥ ಅನೇಕ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಲು ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ, ಚಿಕ್ಕಬಳ್ಳಾಪುರ ಕೋಲಾರದ ಅವಿಭಾಜ್ಯ ಜಿಲ್ಲೆ ಆಗಿದ್ದಂಥ ಸಂದರ್ಭದಲ್ಲಿಂದ ಸಹ ಸುಮಾರು 40 ವರ್ಷಗಳಿಂದ ಈ ನೀರಿಗಾಗಿ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಬಂಧುಗಳೇ, ನಾನು ಮೊದಲನೇ ವಿಚಾರವನ್ನು ತಮ್ಮ ಜೊತೆ ಚರ್ಚಿಸಿದ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನಮಗೆ ಅನೇಕ ಬೆಟ್ಟ ಸಾಲುಗಳನ್ನು ಹೊಂದಿದ್ದೀವಿ. ಈ ಬೆಟ್ಟ ಸಾಲುಗಳ ಮೇಲೆ ಬಿದ್ದಂಥ ಮಳೆಯ ನೀರನ್ನು ಅಣೆಕಟ್ಟುಗಳನ್ನಾಗಿ ಕಟ್ಟಿ ಆ ನೀರನ್ನು ಸದ್ಬಳಕೆ ಮಾಡಿಕೊಂಡಿದ್ದೇ ಆದಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸರಿಸುಮಾರು 5ರಿಂದ 6 TMC ನೀರನ್ನು ನಾವು ಇಲ್ಲಿ ಶೇಖರಣೆ ಮಾಡ್ಬೋದು. ವ್ಯರ್ಥವಾಗಿ ಹರಿದು ಬೇರೆ ಕಡೆ ಹೋಗ್ತಾ ಇರ್ತಕ್ಕಂಥದ್ದನ್ನು ತಡೆದು ಅಂಥವುಗಳಿಗೆ ದೊಡ್ಡ ಮಟ್ಟದ ಅಣೆಕಟ್ಟುಗಳನ್ನು ಕಟ್ಟಿದಂಥ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಗ್ತದೆ. ಯಾಕೆಂತಂದರೆ, ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲಿ 1500ಕ್ಕೂ ಹೆಚ್ಚು ಕೆರೆಗಳಿವೆ. ಅಂಥ ಕೆರೆಗಳಿಗೆ ನೀರನ್ನು ಶೇಖರಿಸುವಂಥ ಕೆಲಸ ಆಗಬೇಕಾಗಿದೆ. ಬಹುಶಃ ಅಧಿಕಾರಿಗಳ ವೈಫಲ್ಯವೋ ಅಥವಾ ಜನರ ನಿರ್ಲಕ್ಷ್ಯವೋ ಅಥವಾ ಜನರ ಕಾನೂನು ಬಗ್ಗೆ ಅಸಡ್ಯವೋ ಗೊತ್ತಿಲ್ಲ, ಇವತ್ತಿಗೂ ಕೆರೆಗಳಿಗೆ ಹರಿಯುವಂತಹ ನೀರಿಗೆ ಹೋಗುವಂಥ ರಾಜಕಾಲುವೆಗಳನ್ನು ಮುಚ್ಚುವಂಥದ್ದು, ಕೆರೆ ತುಂಬಿ ಆಚೆ ಹೋಗತಕ್ಕಂಥ ನಾಲೆಗಳನ್ನು ಮುಚ್ಚುವಂಥದ್ದು. ನನಗೆ ಆದೊಂದು ಉದಾಹರಣೆ ಅಥವಾ ನನಗೆ ಆದಂಥ ಒಂದು ಅನುಭವ, ನಮ್ಮ ಕೊಳವನಹಳ್ಳಿ ಗ್ರಾಮದ ಕೆರೆಗೆ ಒಂದು ರಾಜಕಾಲುವೆ ಮುಖಾಂತರ ನೀರು ಹೋಗ್ತಿತ್ತು. ಸೊ ಈಗ ಅಲ್ಲೊಂದು ಒಳ್ಳೆ ಲೇಔಟ್ ಆಗ್ತಿದೆ. ಆ ಲೇಔಟ್ನವರು ನಮ್ಮ ಸರ್ವೆ ನಂಬರಲ್ಲಿ ರಾಜಕಾಲುವೆ ಇಲ್ಲ ಅಂತೇಳಿ ಮುಚ್ಚಿಬಿಟ್ರು. ಈ ಥರ ಆದಾಗ ಆ ಕೆರೆಗೆ ನೀರು ಹೋಗೋದಾದರೂ ಹೇಗೆ, ಅಥವಾ ಆ ಕೆರೆ ತುಂಬಿದಾಗ ಆ ನೀರು ಹೊರಗಡೆ ಬರೋದಾದರೂ ಹೇಗೆ? ಇದು ಯಕ್ಷ ಪ್ರಶ್ನೆ ಆಗಿದೆ. ಇಂಥ ಸಮಸ್ಯೆಗಳು ಅನೇಕ ಗ್ರಾಮಗಳಲ್ಲಿ ಇದೆ. ಈಗ ನಾನು ಮೊದಲನೇದಾಗಿ ತಮ್ಮಲ್ಲಿ ವಿಚಾರವನ್ನು ಮಂಡಿಸ್ತಕ್ಕಂಥದ್ದು, ಒಂದು ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಸಂಘಟನೆಗಳು, ಹೋರಾಟಗಳು ನಡೀತಾ ಇವೆ. ಈಗಲೂ ನಡೀತಿದೆ, ಹಿಂದೆನೂ ನಡೆದಿದೆ. ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ಮತದಾನ ಮಾಡುವಂಥ ಸಂದರ್ಭದಲ್ಲಿ ಯಾವುದಕ್ಕಾಗಿ ನಾವು ಮತ ನೀಡಬೇಕು ಅನ್ನೋಂಥದ್ದು. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೈಟೆಕ್ ಹೂವಿನ ಮಾರುಕಟ್ಟೆ, ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನೀರಾವರಿ ವ್ಯವಸ್ಥೆ. ಈ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ 169 ದಿನಗಳ ಕಾಲ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಭೇಟಿಗಾಗಿ
ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಕೋಲಾರ ಜಿಲ್ಲೆ ಮತ್ತು ತುಮಕೂರು ರೈತರ ಭಾಗದ ಎಲ್ಲ ರೈತರು ಬೆಂಗಳೂರು ಚಲೋ ಕಾರ್ಯಕ್ರಮ ಒಳ್ಳೆ ಯೋಜನೆ ಎಲ್ಲಿ ಸಾಗ್ತಾ ಇದೆ, ಯಾವ ಮಟ್ಟಕ್ಕೆ ಬಂದಿದೆ, ಈ ವಿಚಾರವನ್ನು ನಾವು ಚರ್ಚಿಸೋಣ. ಬಹಳ ಮುಖ್ಯವಾಗಿ ಬಂಧುಗಳೇ, ನಾನು ತಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ಳೋಂಥದ್ದು, ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಉಗಮ ಆಗಿರ್ತಕ್ಕಂತಹ ಆದರೆ ಇವುಗಳ ಪ್ರತಿಫಲವನ್ನು ನೆರೆಯ ರಾಜ್ಯಗಳು ಪಡೀತಾ ಇದೆ. ಯಾಕಂತಂದರೆ ಇವುಗಳನ್ನು ತಡೆದು ನಿಲ್ಲಿಸಿ ಆ ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಅಣೆಕಟ್ಟುಗಳಾಗಲಿ ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಲ್ಲ. ಇದು ಮೊದಲು ಆಗಬೇಕಾಗಿ ಸಮುದ್ರಕ್ಕೆ ಸೇರ್ತಕ್ಕಂತಹ ನದಿ ನೀರುಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಅವುಗಳನ್ನು ಪೂರ್ವಾಭಿಮುಖವಾಗಿ ಹರಿಸುವಂಥ ಒಂದು ದೊಡ್ಡ ಯೋಜನೆ. ಈ ಯೋಜನೆಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ, ನಮ್ಮ ಚಿಕ್ಕಬಳ್ಳಾಪುರ ಬೇಕಾಗಿದೆ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾದ ಮತ್ತೊಂದು ವಿಚಾರ ಇದೆ. ಯಾಕಂತಂದರೆ ಈ ಟಾಪಿಕ್ನ ಬೇಗ ಮಾತಾಡೋಕ್ಕಾಗಲ್ಲ, ತುಂಬ ಸೂಕ್ಷ್ಮ ವಿಚಾರಗಳಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ತಮ್ಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ತಾ ಹೋಗ್ತೇನೆ. ಈ ಎತ್ತಿನ ಹೊಳೆ ಯೋಜನೆ 2014ರಲ್ಲಿ ಪ್ರಾರಂಭ ಆಗ್ತದೆ. ಇದರ ಒಟ್ಟು ವೆಚ್ಚ 12,912 ಕೋಟಿ ಅಂತ ಹೇಳಿ ಆಗಿನ ಸರ್ಕಾರ ನಿರ್ಧಾರ ಮಾಡ್ತದೆ. ಆದರೆ 2024ಕ್ಕೆ ಇದರ ಒಟ್ಟು ವೆಚ್ಚ 24,982 ಕೋಟಿ ರೂಪಾಯಿಗಳಾಗಿದೆ. 24,000 ಕೋಟಿ ಖರ್ಚಾಗಿದೆ. ಇವತ್ತಿಗೂ ನೀರಿನ ಸಮಸ್ಯೆ ಹಾಗೇ ಇದೆ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಜಲ ಮಿಷನ್ ಯೋಜನೆ ಅದು ಮನೆಗೆ ನಲ್ಲಿಯನ್ನು ನೀರನ್ನು ಕೊಡೋ ವ್ಯವಸ್ಥೆ ಮಾಡ್ತಿದೆ. ಹಾಗಾದರೆ ಎತ್ತಿನ ಹೊಳೆ ಯೋಜನೆ ಯಾಕೆ ವೈಫಲ್ಯ ಆಗ್ತಿದೆ, ಯಾಕೆ ಸಂಪೂರ್ಣ ಆಗ್ತಿಲ್ಲ? ಸರ್ಕಾರಗಳು ಎತ್ತಿನ ಹೊಳೆ ಯೋಜನೆ ಬರಲಿಕ್ಕೆ ಇದ್ದಂಥ ಸಂದರ್ಭದಲ್ಲಿ KC ಮತ್ತು HN ವ್ಯಾಲಿ ಯಾಕೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ತಂದರು? ಇದು ಬಹಳ ಮುಖ್ಯವಾದದ್ದು. ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಎತ್ತಿನ ಹೊಳೆ ಯೋಜನೆ ಬರುತ್ತೆ, ರೈತರಿಗೆ ನೀರು ಸಿಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಯಾವ ಒಂದು ಆಧಾರದ ಮೇಲೆ KC ಮತ್ತು HN ವ್ಯಾಲಿ ನೀರನ್ನು ಯಾಕೆ ರೈತರು ಕೇಳ್ತಾ ಇರ್ತಕ್ಕಂತಹ ಮೂರನೇ ನೀರಾವರಿ ಹೋರಾಟಗಾರರು ರೈತರು ಕೇಳ್ತಾ ಇರ್ತಕ್ಕಂತಹ ಮೂರನೇ ಶುದ್ಧೀಕರಣ ಯಾಕೆ ಮಾಡ್ತಿಲ್ಲ? ಇದರಿಂದ ಆಗ್ತಾ ಇರೋ ಸಮಸ್ಯೆಗಳೇನು? ಎತ್ತಿನ ಹೊಳೆ ನೀರಲ್ಲಿ 24 TMC ನೀರೇ ಬರೋಗಿದ್ರೆ ಈ KC ಮತ್ತು HN ವ್ಯಾಲಿ ಈಗ ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಅವಶ್ಯಕತೆ ಇತ್ತು? ಅಂತಹ ನೀರಿನ ಸಮಸ್ಯೆ ಇವತ್ತು ಕೆರೆಗಳ ಅಶುದ್ಧೀಕರಣಕ್ಕೆ ಕಾರಣ ಏನು? ಇದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕಾಗ್ತದೆ. ನಾನು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ತುಮಕೂರು ಜನಪ್ರತಿನಿಧಿಗಳನ್ನು ಇಷ್ಟೇ ಕೇಳೋಂಥದ್ದು, ನಮ್ಮ 3 ಜಿಲ್ಲೆಯಿಂದ ಸರಿಸುಮಾರು 30 MLAಗಳಿದ್ದೀರ. ಈ ಎತ್ತಿನ ಹೊಳೆ ಯೋಜನೆಯನ್ನು ವೈಯಕ್ತಿಕವಾಗಿ ರಾಜೀನಾಮೆಯನ್ನು ನೀಡಿದ್ದೇ ಆದರೆ ಖಂಡಿತ ಚಿಕ್ಕಬಳ್ಳಾಪುರಕ್ಕೆ ನೀರು ಬರ್ತದೆ. ನಿಮ್ಮನ್ನು ಪೂಜ್ಯನೀಯ ಸ್ಥಾನದಲ್ಲಿ ಅವರು ಇಟ್ಟು ಪೂಜೆ ಮಾಡ್ತಾರೆ. ಜನಪ್ರತಿನಿಧಿಗಳ ವೈಫಲ್ಯವೇ ಇವತ್ತು ಎತ್ತಿನ ಹೊಳೆಯ ಕಾಮಗಾರಿ ನಿಧಾನಕ್ಕೆ ಕಾರಣ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಘಂಟಾಘೋಷವಾದ ವಾಕ್ಯಗಳನ್ನು ಹೊರತುಪಡಿಸಿದರೆ ಎತ್ತಿನ ಹೊಳೆ ಯೋಜನೆಯ ಸಂಪೂರ್ಣ ರೀತಿಯಾದ ವ್ಯವಸ್ಥೆಯನ್ನು ಎಲ್ಲೂ ಸಹ ಹೇಳಿಲ್ಲ. ಬಂಧುಗಳೇ, ಈ ವಿಚಾರದಲ್ಲಿ ನನ್ನ ಒಂದು ಸಲಹೆ, ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚಿಂತಾಮಣಿ ಹಾಗೂ ಚೇಳೂರು ಭಾಗಗಳಲ್ಲಿ 1200ರಿಂದ 1500, 600 ಅಡಿಗೆ ನೀರು ಅಂತರ್ಜಲ ಮಟ್ಟ ಕುಸಿದಿದೆ. ಅಂತರ್ಜಲ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ KC ಮತ್ತು HN ವ್ಯಾಲಿ ಅಂದರು. ಯಾವಾಗ ಆ ನೀರು ಕೆರೆಗಳಿಗೆ ಬಂತೋ ಆವಾಗ ಭೂಮಿಗೆ ನೀರು ಇಂಗ್ತು. ಆದರೆ ಅದರಲ್ಲಿರ್ತಕ್ಕಂಥ ಕೆಲವು ಖನಿಜಾಂಶಗಳೇನಿದೆ ಇವತ್ತು ಆ ಕೆರೆಯನ್ನು ಪ್ಲಾಸ್ಟಿಕ್ ನಾವು ಸಿಮೆಂಟಲ್ಲಿ ಪ್ಲಾಸ್ಟಿಂಗ್ ಹೆಂಗೆ ಮಾಡ್ತೀವೋ ಹಂಗೆ ಕೆರೆ ಕೆಳಮಟ್ಟದಲ್ಲಿ ಕೂತ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಇವತ್ತು KC ಮತ್ತು HN ವ್ಯಾಲಿ ನೀರಿಗೆ ಇಂಗ್ತಾ ಇಲ್ಲ, ಭೂಮಿ ಒಳಗಡೆ ಇಂಗ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗಿದೆ. ಭೂಮಿಯಲ್ಲಿ ಇಂಗ್ತಾ ಇರ್ತಕ್ಕಂಥ ನೀರು ಕಲುಷಿತ ನೀರಾಗಿ ನೇರವಾಗಿ ಜನ ಬಳಕೆ ಮಾಡ್ತಿದ್ದಾರೆ. ಯಾಕಂದರೆ ಕಳೆದ 15 ದಿನಗಳಿಂದ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದ ತರಕಾರಿಗಳನ್ನು, ಹಣ್ಣುಗಳನ್ನು ಪರೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ
ವಿಷಪೂರಿತವಾದ ಹಣ್ಣುಗಳು ಅಂತೇಳಿ ಮಾಹಿತಿ ಬರ್ತಿದೆ. ಇದಕ್ಕೆಲ್ಲ ಕಾರಣ ಏನಂತಂದರೆ ಬಳಸ್ತಾ ಇರ್ತಕ್ಕಂಥ ಒಂದು ಕಡೆ ಔಷಧಿಗಳಿರ್ಬೋದು, ರಾಸಾಯನಿಕಗಳಿರ್ಬೋದು, ಅದ್ರ ಜೊತೆ ನೀರು ಸಹ ಒಂದು ಪ್ರಮುಖ ಕಾರಣ. ಈಗ ಎತ್ತಿನ ಹೊಳೆ ಯೋಜನೆ ಅನ್ನೋದಕ್ಕಿಂತ ಯಾಕೆ ನಮ್ಮ ಚಿಕ್ಕಬಳ್ಳಾಪುರದ ನದಿಗಳಿಗೆ ಇರುವಂಥ ಬೆಟ್ಟ ಸಾಲುಗಳಿಗೆ ಯಾತಕ್ಕಾಗಿ ಇವರು ಡ್ಯಾಮ್ಗಳನ್ನು ಕಟ್ತಾ ಇಲ್ಲ ಅನ್ನೋದೇ ಇವತ್ತಿಗೂ ಯಕ್ಷ ಪ್ರಶ್ನೆ. ಇವತ್ತು ಈಶಾ ಮಾಡಿರೋಂಥ ಜಾಗದಲ್ಲಿ ಅದರ ಸುತ್ತ ಇರ್ತಕ್ಕಂಥ ಬೆಟ್ಟಗಳ ನೀರನ್ನು ಇದೇ ಸರ್ಕಾರ ಆ ಜಾಗದಲ್ಲಿ ಒಂದು ದೊಡ್ಡ ಕೆರೆ ಅಥವಾ ಅಣೆಕಟ್ಟನ್ನು ಕಟ್ಟಿ ಆ ಬೆಟ್ಟ ಸಾಲುಗಳ ಮೇಲೆ ಬರ್ತಕ್ಕಂಥ ನೀರನ್ನ ಅಲ್ಲಿ ಶೇಖರಣೆ ಮಾಡಿದ್ದಾಗಿದ್ದರೆ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಗುಡಿಬಂಡೆಗೆ ನೀರಿನ ವ್ಯವಸ್ಥೆ ಇರ್ತಾಯಿತ್ತು. ಅದೇ ರೀತಿ ದಂಡಗಾನಹಳ್ಳಿ ಫಾಲ್ಸಲ್ಲಿ ಇವತ್ತು ಏನು ನೀರು ನಿಲ್ತಾ ಇದೆ ಅದನ್ನು ಮತ್ತಷ್ಟು ಅಭಿವೃದ್ಧಿ ನಿಂತಿದ್ದರೆ ಮಂಚನಹಳ್ಳಿ ಮತ್ತು ಗೌರಿಬಿದನೂರಿಗೆ ನೀರಿನ ವ್ಯವಸ್ಥೆ ಆಗ್ತಿತ್ತು. ಹೀಗೆ ಅನೇಕ ಬೆಟ್ಟ ಸಾಲುಗಳಲ್ಲಿ ಬರ್ತಕ್ಕಂಥ ನೀರನ್ನು ನಾವು ಯಾವಾಗ ಅಣೆಕಟ್ಟು ಮಾಡಿ ಶೇಖರಣೆ ಮಾಡ್ತೀವೋ ಅಲ್ಲಿವರೆಗೂ ಚಿಕ್ಕಬಳ್ಳಾಪುರದ ನೀರಿನ ಸಮಸ್ಯೆ ಬಗೆಹರಿಯುವುದಿಲ್ಲ. ಯಾಕೆಂತಂದರೆ ಎತ್ತಿನ ಹೊಳೆ ಯೋಜನೆಯ ಸಂಪೂರ್ಣ ಕಲ್ಪನೆಯನ್ನು ಊಹಿಸ್ಕೊಳ್ಳಿ. ಮಲೆನಾಡು ಪ್ರದೇಶಗಳಲ್ಲಿ ಅಥವಾ ಆ ಎತ್ತಿನ ಹೊಳೆ ನದಿ ಮತ್ತು ಅದರ ಜೊತೆ ಕಾಡುಮನೆ ಹೊಳೆ, ಬೈರಗೊಂಡ್ಲು, ಹೊಂಗದೇನಹಳ್ಳಿ ಫಾಲ್ಸು, ಈ 5 ನದಿಗಳ ನೀರನ್ನು ನೇತ್ರಾವತಿ ನದಿ ಮೂಲಕ ಹರಿದು ಸಮುದ್ರಕ್ಕೆ ಹೋಗ್ತಾ ಇರತಕ್ಕಂಥ ನೀರನ್ನು ನಮ್ಮ ಭಾಗಕ್ಕೆ ಮಾಡಬೇಕು ಅಂತಿದ್ದಾರೆ. ಒಂದು ವೇಳೆ ಆ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ 2 ವರ್ಷ 3 ವರ್ಷ ಮಳೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ವಸ್ತುಸ್ಥಿತಿ ಏನು, ಇದನ್ನು ಮೊದಲು ನಾವು ಅರ್ಥ ಮಾಡ್ಕೊಬೇಕು. ಸರ್ಕಾರಗಳು ಯೋಜನೆಗಳನ್ನು ರೂಪಿಸ್ತವೆ. ಆ ಸರ್ಕಾರದ ಯೋಜನೆಗಳನ್ನು ದಿಕ್ಕು ತಪ್ಪಿಸೋಂಥ ಕೆಲಸಗಳು ಎಲ್ಲಾಗ್ತಿದೆ ಅಂತಂದರೆ ನಾವು ಮತದಾನ ಮಾಡೋಂಥ ಸಂದರ್ಭದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು. ಯಾವಾಗ ಒಬ್ಬ ಮತದಾನ ತನ್ನ ಮತವನ್ನು ತನ್ನ ಅಭಿವೃದ್ಧಿಗಲ್ಲದೆ ತನ್ನ ಗ್ರಾಮದ, ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮತ ನೀಡಿದ್ದೆ, ಇವ್ರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಆಗುತ್ತೆ ಅಂತ ಮತ ಕೊಡಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಕೆಲಸಗಳು ಸಕ್ಸಸ್ ಆಗ್ತದೆ. ನಾನು ನೇರವಾಗಿ ಮತ್ತು ವಿನಯಪೂರ್ವಕವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ ಈ ಎಲ್ಲ ಭಾಗದ MLA ಮತ್ತು MP ಗಳಿಗೆ ನಾನು ಮನವಿ ಮಾಡೋದೇನು ಅಂತಂದರೆ, ನೀವು 5 ಜಿಲ್ಲೆಯವರು ಒಂದು ಸಭೆ ಮಾಡಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ನೀವು ತರಲೇಬೇಕು. ಪಕ್ಷಾತೀತವಾಗಿ ಸಭೆ ಮಾಡಿ. ಇದು ನಿಮಗೆ ಮತ ನೀಡಿ ಇವತ್ತು ನಿಮ್ಮನ್ನು ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥ ಜನರ ಭಾವನೆಗಳಿವು. ದಯವಿಟ್ಟು ಜನರ ಭಾವನೆಗಳ ಜೊತೆ ಆಟ ಆಡೋದು ಕಡಿಮೆ ಆಗಲಿ. ಎತ್ತಿನ ಹೊಳೆ ನೀರಾಗಿರ್ಬೋದು, KC ಮತ್ತು HN ವ್ಯಾಲಿಗೆ 3ನೇ ಶುದ್ಧೀಕರಣದ ಯೋಜನೆಯನ್ನು ತರೋಂಥದ್ದಾಗಿರ್ಬೋದು. ಯಾಕೆಂತಂದರೆ ಈ ಮಂತಲ್ಲಿ ಬಜೆಟ್ ಬರೋದ್ರಿಂದ ಮಾರ್ಚಲ್ಲಿ ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ MLA ಮತ್ತು MP ಗಳಿಗೆ, ದಯವಿಟ್ಟು 3ನೇ ಹಂತದ ಶುದ್ಧೀಕರಣ ಘಟಕವನ್ನು ಜರೂರಾಗಿ ನೀವು ಸ್ಥಾಪನೆ ಮಾಡಬೇಕಾಗಿದೆ. ಕೆರೆಗಳಿಗೆ ನೇರವಾಗಿ ಹರಿತಾ ಇರ್ತಕ್ಕಂತಹ KC ಮತ್ತು HN ವ್ಯಾಲಿ ಕೆರೆಗಳನ್ನು ಆದಷ್ಟು ಬೇಗ ನಿಲ್ಲಿಸಬೇಕಾಗಿದೆ. ಅವುಗಳನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಬಿಟ್ಟಂಥ ಸಂದರ್ಭದಲ್ಲಿ ಅನುಕೂಲಗಳಾಗ್ತವೆ. ನೇರವಾಗಿ ಕೆರೆಗಳಿಗೆ ನೀರು ಬರ್ತಾ ಇರೋದ್ರಿಂದ, ಯಾಕೆಂದರೆ ಸಂಜೆ ಈ ಟೈಮ್ಗೆ ಎಸ್ಪೆಷಲಿ 6ರಿಂದ 7 ಗಂಟೆಗೆ ಆ ಕೆರೆ ಭಾಗಗಳಿಗೆ ಹೋದಾಗ ಆ ಸ್ಮೆಲ್ಲು ಅಥವಾ ದುರ್ವಾಸನೆಯೇ ನಾವು ಕಾಣ್ಬೋದು, ಎಷ್ಟು ಕೆಟ್ಟ ನೀರು ಬಿಟ್ಟಿದ್ದಾರೆ ಅಂತ. ಬೆಂಗಳೂರು ಕೆರೆಯಲ್ಲಿ ಕೂಡ ಅಷ್ಟು ಸ್ಮೆಲ್ ಇರಲ್ಲ, ಆದರೆ 2 ಸ್ಮೆಲ್ಲು ಇಲ್ಲಿ ಬರ್ತಾ ಇದೆ. ಅಲ್ಲಿ ಸೊಳ್ಳೆಗಳ ಕಾಟ, ನೊಣಗಳ ಕಾಟ, ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮೂಳೆ ಸೌತೆಗಳು ಜಾಸ್ತಿ ಆಗ್ತಾಯಿದೆ, ಕಿಡ್ನಿ ವೈಫಲ್ಯಗಳು ಜಾಸ್ತಿ ಆಗ್ತಾಯಿದೆ, ಲಿವರ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾಯಿದೆ. ಮೊದಲು ಜ್ವರ ಬಂದರೆ 1 ದಿನ 2 ದಿನ ವಾಸಿ ಆಗೋವಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆಯಾಗಿ 6ರಿಂದ 8 ದಿನಗಳು ತಗೊತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಫ್ಲೋರೈಡ್ ಅಂತ ಕುಡಿಯೋಂಥ ನೀರಾಗಿರ್ಬೋದು, ಅಶುದ್ಧೀಕರಣಗೊಂಡಿರ್ತಕ್ಕಂಥ ನೀರಾಗಿರ್ಬೋದು. ಇದೆಲ್ಲಕ್ಕದ ಜೊತೆ ಈ 2012ರಲ್ಲಿ ಒಂದು ಯೋಜನೆ, ಈ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಒಂದು ಮುಖ್ಯ ಇಂಜಿನಿಯರಿಗೆ ಒಂದು ವರದಿ ಕೊಡ್ತಾರೆ 21/6/12ರಲ್ಲಿ. ಆ ಯೋಜನೆನೇ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ರಾಮನಗರ, ಹಾಸನಿಗೆ ಕೊಟ್ಟಿರ್ತಕ್ಕಂಥ ಎತ್ತಿನ ಹೊಳೆ ಯೋಜನೆ. ದಯವಿಟ್ಟು ಆ ನೀರಾವರಿ ಹೋರಾಟಗಾರರಿಗೆ ಗೌರವವನ್ನು ಕೊಡಿ.
ಅವ್ರು ಹೇಳೋದ್ರಲ್ಲಿ ಸತ್ಯ ಇರೋದನ್ನು ಪರಿಶೀಲಿಸಿ ಅನೇಕ ವರದಿಗಳು ಇವತ್ತು ಜಸ್ಟಿಸ್ ಗೋಪಾಲ್ ಗೌಡರು ಈ ಎತ್ತಿನಹೊಳೆ ಶಾಶ್ವತ ನೀರಾವರಿ ಹೋರಾಟದ ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ. ಒಬ್ಬ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಹೇಳ್ತಾ ಇದ್ರೂ ಸಹ ಸರ್ಕಾರಗಳು ಕಿವಿ ಮುಚ್ಕೊಂಡಿದೆ ಅಂತಂದರೆ ಇದಕ್ಕಿಂತ ದೊಡ್ಡ ಬೇಸರ ಸಂಗತಿ ಇಲ್ಲ. ಇಲ್ಲಿ ನಾನು ಯಾವುದೇ ಪಕ್ಷವನ್ನು ತೆಗಳ್ತಾ ಇಲ್ಲ. ಎಲ್ಲ ಪಕ್ಷಗಳಿಗೂ ಚಿಕ್ಕಬಳ್ಳಾಪುರದ ಜನತೆ ಪರವಾಗಿ ನನ್ನ ಮನವಿ. ನಾನು ಯಾವ MLA ಸರಿ ಇಲ್ಲ, MP ಸರಿ ಇಲ್ಲ, CM ಸರಿ ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಉದ್ದೇಶ ಇಷ್ಟೇ, ನಮ್ಮ ಚಿಕ್ಕಬಳ್ಳಾಪುರ ಭಾಗದ ಭಾವನಾತ್ಮಕ ವಿಚಾರ ಆಗಿರೋದ್ರಿಂದ ದಯವಿಟ್ಟು ಪಕ್ಷಾತೀತವಾಗಿ, ಮತ್ತೊಮ್ಮೆ ನನ್ನ ಮನವಿ, ಪಕ್ಷಾತೀತವಾಗಿ ಎಲ್ಲ MLA MPಗಳು ಆದಷ್ಟು ಬೇಗ ಒಂದು ಸಭೆಯನ್ನು ಮಾಡಿ. ಯಾಕೆಂತಂದರೆ ಮುಂದಿನ ತಿಂಗಳಲ್ಲೇ, ಇವತ್ತು ಲಾಸ್ಟ್ ಆಗಿದೆ, ಮಾರ್ಚಲ್ಲಿ ಬಜೆಟ್ ನಡೆಯೋದ್ರಿಂದ ಈ ನಿಟ್ಟಿನಲ್ಲಿ ತುಂಬ ದೊಡ್ಡ ಅವಶ್ಯಕತೆ ಇದೆ. ಎತ್ತಿನಹೊಳೆ ಪೂರ್ಣಗೊಳಿಸಬಹುದು, KC ಮತ್ತು HN. ಯಾಕಂತಂದರೆ ಈ ಆಗಿರ್ಬೋದು ಮತ್ತು ವಿಧಾನ ಪರಿಷತ್ತಲ್ಲಿರ್ತಕ್ಕಂಥ ಎಲ್ಲರೂ ಇನ್ಕ್ಲೂಡಿಂಗ್ ನಾವು ಕೂಡ. ಸೊ ಈ ನಿಟ್ಟಿನಲ್ಲಿ ಯಾವುದನ್ನು ಮಾಡಲಿಕ್ಕೆ ಹೊರಟಬೇಕೋ ಅದು ಮಾಡೋಣ. ಇಲ್ಲ ಅಂತಂದರೆ ಸಾಮೂಹಿಕ ರಾಜೀನಾಮೆಯನ್ನು ಮನವಿಯನ್ನು ನೀವು ಸರ್ಕಾರಕ್ಕೆ ತಲುಪಿಸಿ. ಖಂಡಿತ ಬರೋ ಚುನಾವಣೆಯಲ್ಲಿ ಮತ್ತೆ ನೀವು ಗೆಲ್ತೀರಾ. ಯಾಕೆಂತಂದರೆ ಇದೇ ವಿಚಾರವಾಗಿ ಡಾಕ್ಟರ್ ಅಂಬರೀಷ್ ಅವರು ನಟರು ಮಂಡ್ಯ ಕ್ಷೇತ್ರದ ಕಾವೇರಿ ನೀರಾವರಿ ಮತ್ತು ತಮಿಳುನಾಡು ಹೋರಾಟ ಬಂದಂಥ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರಾಗಿ ರಾಜ್ಯ ಖಾತೆಯನ್ನು ಹೊಂದಿರ್ತಾರೆ. ಅವರು ಕೂಡ ಕಾವೇರಿ ವಿಚಾರ ಹೋರಾಟ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತಾರೆ. ಬಂಗಾರಪ್ಪನವರಾಗಿರ್ಬೋದು, ಆ ಕ್ಷೇತ್ರದ ಜನತೆಗಾಗಿ ರಾಜೀನಾಮೆಯನ್ನು ನೀಡಿ ಆ ಕೆಲಸವನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲ ಮತದಾರರು ಖಂಡಿತ ಮತವನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ರಾಜಕೀಯ ನಾಯಕರಂತ ಏನು ಕರೆಸ್ಕೊಳ್ತಿದ್ದೀವಿ ಅಥವಾ ಅಧಿಕಾರದಲ್ಲಿದ್ದಾರೋ ಅವರ ಇದು ನೈತಿಕ ಜವಾಬ್ದಾರಿಯಾಗಿದೆ. ಇದು ಯಾವುದೇ ಒಬ್ಬ ಮತದಾರನ ಕೆಲಸವಲ್ಲ, ಯಾವುದೇ ಒಬ್ಬ ಶಾಶ್ವತ ನೀರಾವರಿ ಹೋರಾಟಗಾರನ ಕೆಲಸ ಅಲ್ಲ. ಈ ನೀರನ್ನು ತರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಶಾಸಕಾಂಗಕ್ಕೆ ಮಾತ್ರ ಸಾಧ್ಯ ಆಗಿದೆ. ಯಾಕಂತಂದರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗವೇ ಸರ್ವೋಚ್ಚ. ಹಾಗಾಗಿ ಶಾಸಕಾಂಗದಲ್ಲಿ ತೆಗೆದುಕೊಂಡ ನಿರ್ಧಾರಕ್ಕೆ ಮಾತ್ರ ಬೆಲೆ ಇರ್ತದೆ. ಹಾಗಾಗಿ ನಾನು ನಮ್ಮ ಕ್ಷೇತ್ರದ MLAಗಳನ್ನು, MPಗಳನ್ನು, ಸಚಿವರನ್ನು, ಉಸ್ತುವಾರಿ ಮಿನಿಸ್ಟರ್ಗಳನ್ನು, ಇವರೆಲ್ಲರೂ, ಯಾಕೆಂತಂದರೆ ನೋಡಿ, ಈ 5 ಡಿಸ್ಟಿಕ್ಕಲ್ಲಿ ರಾಮನಗರದಿಂದ ಉಪಮುಖ್ಯಮಂತ್ರಿ ಇದ್ದಾರೆ, ಬೆಂಗಳೂರು ಗ್ರಾಮಾಂತರದಲ್ಲಿ KH ಮುನಿಯಪ್ಪ ಅವರಿದ್ದಾರೆ, ಅದೇ ರೀತಿ ತುಮಕೂರು ಭಾಗದಿಂದ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ ಸಾಹೇಬರಿದ್ದಾರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಹಳ ಮುಖ್ಯವಾಗಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ MC ಸುಧಾಕರ್ ಸರ್ ಇದ್ದಾರೆ. ಹಾಗಾಗಿ ಈ 5 ಜಿಲ್ಲೆಗಳಲ್ಲಿ 6 ಜನ ಮಿನಿಸ್ಟ್ರುಗಳಿದ್ದಾರೆ. ಇವ್ರು ಮನ್ಸು ಮಾಡಿದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ತುಮಕೂರು, ರಾಮನಗರ, ಹಾಸನ ಈ ಭಾಗಕ್ಕೆ ನೀರು ತರೋಂಥದ್ದು ಯಾವುದನ್ನ ಮನವಿ ಇಷ್ಟೇ. ಈ ಕೆಲಸವನ್ನು ಜನಪ್ರತಿನಿಧಿಗಳೇ ಮಾಡಬೇಕು. ಈ ಜನಪ್ರತಿನಿಧಿಗಳು ತಾವು ಅತಿ ಶೀಘ್ರದಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ಒಂದು ಸಭೆ ನಡೆಸಿ, ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಿ, ಮಾನ್ಯ ಮುಖ್ಯಮಂತ್ರಿಗಳವರ ಗಮನಕ್ಕೆ ತನ್ನಿ. ಅದೇ ಒಂದು ನಿಯೋಗ ಪಕ್ಷಾತೀತವಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ, ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡಿ, ವಾಟರ್ ಮಿನಿಸ್ಟರ್ ಆದಂತಹ ಇವ್ರನ್ನ ಮೀಟ್ ಮಾಡಿ, ಮತ್ತು ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನನ್ನು ಯೋಚನೆ ಮಾಡಿ, ಪ್ರತಿಯೊಂದು ಇಲಾಖೆಯನ್ನು ಪಕ್ಷಾತೀತವಾಗಿ ನೀವು ಭೇಟಿ ಮಾಡಿದ್ದೆ ಆದರೆ ಖಂಡಿತ ನೀವುಗಳು ಮತ್ತೆ 2 ಅಲ್ಲ 3 ಸರಿ ನಾಯಕರಾಗಿ ಯೋಜನೆಯ ಒಂದು ಗುಮಾನಿ ಏನಿದೆ ಅದು ಬೇಗ ನಿಲ್ಲಲಿ. ಅದು ಜೀವನ ಅಲ್ಲ. ಯಾಕಂತಂದರೆ ತುಂಬ ಕಷ್ಟಪಡ್ತಿದ್ದಾರೆ. ಆ ಕಷ್ಟ ಮುಂದಿನ ಪೀಳಿಗೆಗೆ ಬರೋದು ಬೇಡ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಾಸ್ಪಿಟ್ಲ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಚೇಳೂರು, ತುಮಕೂರು ಇದೆಲ್ಲ ಕಷ್ಟ ಆಗ್ತಿದೆ. ದಯವಿಟ್ಟು ಜನಪ್ರತಿನಿಧಿಗಳಿಗೆ ನೇರವಾಗಿ ಮನವಿ, ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಭಾಗಕ್ಕೆ ನೀರನ್ನು ತನ್ನಿ, ಇಲ್ಲ ಎಲ್ಲ ಜನತೆಗೂ ಮುಂದಿನ 2028 ಚುನಾವಣೆಯಷ್ಟರೊಳಗೆ ದಯಾಮರಣವನ್ನು ನೀವೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಎಲ್ಲ ರೈತರಿಗೆ ನೀವೇ ದಯಾಮರಣವನ್ನು ತಂದುಕೊಡಿ. ಆಗ ನೀವೇ ನಾಯಕರಾಗಿ ಶಾಶ್ವತವಾಗಿ ಈ ಭೂಮಿ ಮೇಲೆ ಇರ್ಬೋದು. ಸೊ ಇದು ಭಾವನಾತ್ಮಕ ವಿಚಾರ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಖಂಡಿತ ನಿಮ್ಮಿಂದ ಸಾಧ್ಯ ಆಗುತ್ತೆ, ನೀವು ಮಾಡಬಹುದು, ನಿಮ್ಮ ಕೈಯಲ್ಲಿ ಹಾಗೇ ಆಗುತ್ತೆ. ದಯವಿಟ್ಟು ಚಿಕ್ಕಬಳ್ಳಾಪುರ ಒಂದೇ ಅಲ್ಲ, ನಮ್ಮ ಕೋಲಾರನೂ ಆಗಿರ್ಬೋದು, ತುಮಕೂರು, ಎಲ್ಲ ಕಡೆನೂ ಜನನೇ ಇದ್ದಾರೆ.
ಎಲ್ರಿಗೂ ಜೀವ ಇದೆ, ಎಲ್ರಿಗೂ ಜೀವನ ಇದೆ, ಎಲ್ರಿಗೂ ಮನೇಲಿ ಮಕ್ಕಳಿದ್ದಾರೆ. ಮುಂದಿನ ಭವಿಷ್ಯತ್ತಿನಲ್ಲಿ ಅವರು ರೋಗ ರುಜಿನಗಳಿಂದ ಬರಲಿಕ್ಕಾಗಲ್ಲ, ಎಲ್ಲದಕ್ಕೂ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಆಗಲ್ಲ, ಬಡವರು ಇರ್ತಾರೆ. ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಜನಪ್ರತಿನಿಧಿಗಳೇ, CM ಬಳಿ ನಿಯೋಗ ಹೋಗಿ, PM ಹತ್ರ ನಿಯೋಗ ಹೋಗಿ, ಪಕ್ಷಾತೀತವಾಗಿ ಈ ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ 5 ಜಿಲ್ಲೆಯ ಕ್ಷೇತ್ರದ MLAಗಳು ನಿಮ್ಮ ತಾಕತ್ತನ್ನು ತೋರಿಸಿ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ತಂದು. ಹಾಗಾಗಿ ಎತ್ತಿನ ಹೊಳೆ ಯೋಜನೆ ಕೇವಲ ಹಣಕಾಸಿನ ಯೋಜನೆ ಆಗೋದು ಬೇಡ. ಇಷ್ಟು ಕಷ್ಟಪಟ್ಟಿದ್ದಾರೆ, ಸೊ ಅದನ್ನು ನಿಲ್ಲಿಸೋದು ಬೇಡ, ಆದಷ್ಟು ಬೇಗ ಪೂರ್ಣಗೊಳಿಸಿ. ಆ ಶಕ್ತಿ ಏನಾದರೂ ಇದ್ದರೆ ನಿಮ್ಮ ಕೈಗಳಲ್ಲಿ ಮಾತ್ರ ಇದೆ. ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಹಿರಿಯ ರಾಜಕಾರಣಿಗಳಿದ್ದೀರಾ, ಮಿನಿಸ್ಟ್ರುಗಳಿದ್ದೀರಾ, ಒಳ್ಳೊಳ್ಳೆ MLAಗಳಿದ್ದೀರಾ, ದಯವಿಟ್ಟು ಇದೊಂದು ಕೆಲಸವನ್ನು ಎಲ್ಲರೂ ಪಕ್ಷಾತೀತವಾಗಿ ಮಾಡಿ ಖಂಡಿತ ಆ ಕೆರೆ ಭಾಗಗಳಲ್ಲಿ ನೀರು ನಿಲ್ಲುವಂಥ ವ್ಯವಸ್ಥೆಯನ್ನು ತಾವುಗಳೆಲ್ಲ ಮಾಡಿ ಅಂತ ಹೇಳ್ತೇನೆ. ಅದೇ ರೀತಿ ಕಳೆದ ಒಂದು ವಾರದ ವಿಡಿಯೋದಂತೆ ಈ ವಾರದ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಚಾರಪಡಿಸಿದ್ದೀನಿ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಮನವಿ, ಎಲ್ಲ ಮತದಾರರು ಪ್ರಜೆಗಳಲ್ಲಿ ನಾನು ಇಷ್ಟೇ ಕೇಳೋದು, ಒಂದು ಮೆಸೇಜ್ ನಿಮ್ಮ MLA ಮತ್ತು MPಗೆ ಎತ್ತಿನ ಹೊಳೆ ನೀರು ಬೇಕಾಗುತ್ತೆ ಅಂತೇಳಿ ಒಂದು ಮೆಸೇಜ್ ಮಾಡಿ. ಸೊ ಆ ಮೆಸೇಜು ನೀವು ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಹಾಕ್ಕೊಳ್ಳಿ. ಇದೊಂದು ಅವರು ಮನಮುಟ್ಟುವಂತೆ ಮಾಡಿ. ಕೇವಲ ನೀರಾವರಿ ಹೋರಾಟಗಾರರ ಕೆಲಸ ಅಲ್ಲ ಇದು, ಪ್ರತಿಯೊಬ್ಬ ಮನೆಯ ವ್ಯಕ್ತಿಯ ಜವಾಬ್ದಾರಿ. ಯಾಕೆಂತಂದರೆ ನಾಳೆ ನಮ್ಮ ಮುಂದಿನ ಪೀಳಿಗೆ ಸ್ಮಶಾನದಲ್ಲಿ ಜೀವನ ಮಾಡಬೇಕಾಗ್ತದೆ. ಆ ಕೆಲಸ ಆಗೋದು ಬೇಡ. ಎಲ್ಲ MLAಗಳನ್ನು MPಯನ್ನು ಒಂದೇ ಕೋರಿಕೆ ಕೇಳಿ, ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರಾವರಿ ಬೇಕೇ ಬೇಕು. ಆ ನೀರಾವರಿ ಕೇವಲ ಹೋರಾಟಗಾರ ಕೆಲಸ ಅಲ್ಲ, ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ಕೇವಲ ಪುರುಷರು, ಸ್ತ್ರೀಯರು, ಮಕ್ಕಳದಲ್ಲ. ನಾಳೆ ನಮ್ಮ ಮಕ್ಕಳ ಭವಿಷ್ಯ ಇವತ್ತು ನಾವು ತೆಗೆದುಕೊಳ್ಳುವಂಥ ನಿರ್ಧಾರ. ಎರಡನೇದಾಗಿ ಎತ್ತಿನ ಹೊಳೆ ಯೋಜನೆ ಅತ್ಯಂತ ಶೀಘ್ರವಾಗಿ ಕಂಪ್ಲೀಟ್ ಆಗುವಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಮೇಲೆ ಇದೆ. ಈ ಬಜೆಟಲ್ಲಿ ಏನಾದರೂ ತಾವುಗಳೇನಾದರೂ ನೆಗ್ಲಿಜೆನ್ಸಿ ಮಾಡಿದ್ರೆ ಮತ್ತೆ 1 ವರ್ಷ ನಮ್ಮ ಜನ ರುಚಿ ನೀರು ಕುಡಿಬೇಕಾಗ್ತದೆ, ಬೋರುಗಳಾಗಿಸಿ ರೈತರು ಸಾವನ್ನು ಒಪ್ಪಬೇಕಾಗ್ತದೆ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಕಟ್ಟೋಕ್ಕಾಗದೆ ಆತ್ಮಹತ್ಯೆಗಳಾಗ್ತವೆ. ಈ ಎಲ್ಲದಕ್ಕೂ ಪರಿಹಾರ ಒಂದೇ ಇರತಕ್ಕಂಥದ್ದು. ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು ಎಲ್ಲ ಭಾಗದ ರೈತರುಗಳು ಸ್ವಾಭಿಮಾನಿಗಳಾಗಿದ್ದಾರೆ. ಅವ್ರಿಗೊಂದು ನೀರನ್ನು ಕೊಟ್ಟು ನೋಡಿ, ಖಂಡಿತ ಅವರು ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತ ಹೇಳ್ತಾ, ಇಲ್ಲಿ ನಾನು ಯಾವ ಮನಸ್ಸಿಗೂ ಹರ್ಟ್ ಮಾಡೋದು, ಯಾರೂ ಕೆಲಸ ಮಾಡ್ತಿಲ್ಲ ಅಂತಲ್ಲ. ಸೊ ಈಗ ಅವಕಾಶ ಸಿಕ್ಕಿರೋದನ್ನು ನಾವು ಪಡಿಲೇಬೇಕು. ಇಲ್ಲ ಅಂತಂದರೆ ಸಿಕ್ಕಿರೋ ಅವಕಾಶ ನಾವು ಪಡಿಲಿಲ್ಲ ಅಂತಂದಾಗ ಅವಕಾಶ ಸಿಗೋವರೆಗೂ ನಾವು ಕಾಯ್ಕೊಂಡಿರೋಕ್ಕಾಗಲ್ಲ. ತುಂಬ ಗಂಭೀರ ಮತ್ತು ಅತ್ಯಂತ ಜರೂರು ಕೆಲಸ ಆಗಿದೆ. ಮನೆ ಸಿದ್ದರಾಮಯ್ಯನವ್ರ ಗಮನಕ್ಕೆ ತನ್ನಿ. ಖಂಡಿತ ಅವರು ಜನನಾಯಕರಾಗಿದ್ದಾರೆ, ಅವರು ಅಹಿಂದ ನಾಯಕರಾಗಿದ್ದಾರೆ, ಜನನಾಯಕರಾಗಿದ್ದಾರೆ. ಇಲ್ಲಾಂದರೆ ಸಾಮಾನ್ಯವಾಗಿ ಇಷ್ಟು ಸರಿ ಮುಖ್ಯಮಂತ್ರಿ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ನೀವು ಪರಿಗಣಿಸ್ತಿಲ್ಲ. ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಸೊ ದಯವಿಟ್ಟು ನೀರಾವರಿ ಹೋರಾಟಗಾರರ ಹೋರಾಟ ಅಲ್ಲ ಇದು ಜನಪ್ರತಿನಿಧಿಗಳು ಮಾಡಬೇಕಾಗಿರೋ ಹೋರಾಟ. ನೀವು ಆತ್ಮೀಯ ಬಂಧುಗಳೇ, ಚಿಕ್ಕಬಳ್ಳಾಪುರ ಜನತೆ, ರಾಮನಗರ ಜನತೆ, ಹಾಸನ, ತುಮಕೂರು ಎಲ್ಲರೂ ಇಷ್ಟೇ ಕೇಳೋದು, ದಯವಿಟ್ಟು ನಿಮ್ಮ ಕ್ಷೇತ್ರದ MLAಗಳಿಗೆ ಈ ಬಜೆಟ್ನಲ್ಲಿ ನಮ್ಮ ಯಾವುದೇ ಫಂಡ್ಸ್ ಬೇಡ. ಮೂಲಭೂತ ಸೌಕರ್ಯದ ಚಿಕ್ಕಬಳ್ಳಾಪುರಕ್ಕೆ ನೀರಿಗೆ ಅತ್ಯಂತ ಅವಶ್ಯಕತೆ ಆಗಿರೋದ್ರಿಂದ ದಯವಿಟ್ಟು ಇದಕ್ಕೆ ಮೊದಲನೇ ಆದ್ಯತೆ ನೀಡಲಿ ಬಜೆಟಲ್ಲಿ ಅಂತ ಹೇಳ್ತಾ. ಸೊ ಕಳೆದ ವಾರ ಸರಿಸುಮಾರು ಒಂದು 300 ಸಂದೇಶಗಳನ್ನು ಕಳಿಸಿದ್ದೀರಾ, ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳಿದ್ದೀರಾ. ಮುಂದಿನ ವಾರದ ವಿಚಾರವನ್ನು ಆದಷ್ಟು ಶೀಘ್ರವಾಗಿ ತಿಳಿಸ್ತೇನೆ. ಮುಂದಿನ ವಾರ ಮತ್ತೊಂದು ಮುಖ್ಯ ವಿಷಯದೊಂದಿಗೆ ಬರ್ತೇನೆ. ಹಾಗಾಗಿ ಈ ದಿನದಿಂದ ದ್ವಿತೀಯ PUC ಪರೀಕ್ಷೆ ಪ್ರಾರಂಭ ಆಗಿದೆ. ಸೊ ಪರೀಕ್ಷೆ ಬರ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳಾಗದ ನಾವು, ವಿದ್ಯಾವಂತರಾದ ನಾವು, ಸಮಾಜದ ಬದಲಾವಣೆ ಬಯಸತಕ್ಕಂಥ ಎಲ್ಲರೂ ಕೈ ಜೋಡಿಸ್ತೀರ ಅಂತ ಆಶಿಸ್ತೇನೆ. ಎಲ್ಲಿ ಬೆಳೀತಾ ಇರ್ತೀವೋ ಅಲ್ಲಿ ನೆಗೆಟಿವ್ ಇದ್ದೇ ಇರ್ತದೆ, ಎಲ್ಲಿ ಬೆಳೀತಾ ಇರ್ತೀವೋ ಅಲ್ಲಿ ತುಳಿಯೋರು ಜಾಸ್ತಿ ಇರ್ತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನಗದು ಅವಶ್ಯಕತೆಯೂ ಇಲ್ಲ. ನನ್ನ ಕೈಲಾಗಿದ್ದು ನಮ್ಮ ಸಮಾಜಕ್ಕೆ,
4 ಒಳ್ಳೆ ಹಿತಮಾತುಗಳನ್ನು ಹೇಳೋಂಥ ಅವಕಾಶ ನನಗೆ ಒಂದು ದೇವರು ಆಲೋಚನೆ ಕೊಟ್ಟಿದ್ದಾನೆ. ಖಂಡಿತ ಅದನ್ನು ನಾನು ಮಾಡ್ತಿದ್ದೀನಿ. ನಾನು ಬೇರೆ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ನನ್ನನ್ನು ಇಷ್ಟಪಡೋರು ಇರಬೇಕಾದ್ರೆ ಇಷ್ಟಪಡದೇ ಇರೋರು ಇರ್ತಾರೆ. ಸೊ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಲ್ಲ. ನಿಮ್ಮ ಅತ್ಯಂತ ಪ್ರೀತಿ ಪಾತ್ರವಾದಂಥ ಸಂದೇಶಗಳು ನನಗೆ ತಲುಪ್ತಿದೆ. ಭಾಳ ಖುಷಿ ಆಗ್ತಿದೆ. ಮುಂದಿನ ದಿನದಲ್ಲಿ ಮತ್ತಷ್ಟು ಗಂಭೀರ ವಿಚಾರಗಳನ್ನು ನಾನು ತೊಗೊಂಬರಲಿಕ್ಕೆ ಪ್ರಯತ್ನ ಪಡ್ತೇನೆ.